ಕಮಲಕ್ಕ ಈಗ ಹೇಳು ನಿನ್ನ ನಳಿಯ ಹ್ಯಾಂಗೆ ಅಂದೇಳಿ. ಬಚ್ಚಿ ನೀನೇನೋ ಕಮಲಕ್ಕ ನಳಿನೇನೋ ಹೌದು, ಅರೆ ಮಗಳ ಗಂಡ ಅಲ್ಲ. ಹೆಂಗೆ? ಆಯ್ ಸವಿತಾ, ಇಲ್ಲಿ ಕಾಣು, ಅವ ನಿನ್ ಗಂಡನೇ, ನನ್ನ ಅಳಿಯನೇ. ಅದನ್ನ ಬದಲಿಸೋಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ. ಬೇಡು ಕಮಲಕ್ಕ, ಕತ್ತೆಗೆ ಅಂತ ಗೊತ್ತು ಕಸ್ತೂರಿ ಪರಿಮಳ. ಅವಳು ಹಂಗೆ ಹೇಳಿದ್ದಕ್ಕೆ ನಾನು ಹಿಂಗೆ ಬೆಳೆದಿದ್ದು. ಅಲ್ಲ ಮರೆಯ, 1 ವರ್ಷ ಆಯ್ತು, ಉದ್ದನು ಬೆಳಿಲ್ಲ ಅಡ್ಡನು ಬೆಳಿಲ್ಲ, ಬೆಳೆದಿದ್ದ ಎಂತ ಬೆಳೆದಿತ್ತು ಅಳಿಬೇಕು. ಕುಸೆ ಬಾಯಿ ಮುಚ್ಕೊಂಡಿದ್ರೆ ಸಮಾತ್ತು. ಕಮಲಕ್ಕ, ದೊಡ್ಡವರಿಬ್ರು ಮಾತಾಡಕರೆ ಮಧ್ಯೆ ಬಾಯಿ ಹಾಕೋಕಂತ ನಿಮ್ಮ ಮಗಳಿಗೆ ಒಂಚೂರು ಸಮ ಬುದ್ಧಿ ಹೇಳಿ. ಏ ಸವಿತಾ, ನೀ ಸುಮ್ಮನೆ ಕುತ್ಕೊ ಮಾರೈತಿ. ಏ ಪಚ್ಚಿ, ನೀ ಹೇಳು ಮಾರಯ್ಯ, ಅದೆಂತ ಪೌರುಷ ಕುಚ್ಕೊಳಕಿದ್ದೆ ಹೇಳು. ಬರೀ ಹೆಂಗಸ್ರದ್ರಿಗೆ ಐತಿ ಪೌರುಷ. ನಾ ಹೇಳದೆ ಎಂತ ಇತ್ತು ಕಮಲಕ್ಕ, ನಮ್ಮೂರಂಗೆ ಈ ಟಿವಿ ಗಿವಿ ಎಲ್ಲ ಇದ್ದಿದ್ರೆ ಬರೀ 24 ಗಂಟೆ ನಂದೇ ಸುದ್ದಿ ಇರ್ತಿತ್ತು. ಈ ಹಳ್ಳಿಲಿ ನನ್ನ ಸಾಹಸ ಎಲ್ಲ ದಂಡ ಆಗೋಯ್ತು. ಎಂತ ಮಾಡೋದು? ಓಹೋ ಅಂತದೆಂತ ಮಾಡಿದ್ಯಪ್ಪ? ಹುಲಿಂಕೊಂಡ್ ಬಂದ್ಯಾ ಪೇಪರ್ ಹುಲಿ? ಕಮಲಕ್ಕ ಮತ್ತೆ ಮಧ್ಯ ಬಾಯಿ ಹಾಕಿದ್ಲಿ ಹೇಳು. ಮಾತಾಡ್ಬಿಡ ಮಾರೈತಿ, ನೀ ಹೇಳ. ಈ ಮನೇಲಿ ಒಂದು ದೊಡ್ಡ ಗಂಡಾಂತರ ಆತಿತ್ತು, ಅದನ್ನು ತಪ್ಪಿಸಿದ್ಯಾರು? ಈ ಮನೆಯಂಗೆ ಇದ್ಕೊಂಡು ಹಿಂಬದಿಯಿಂದ ಕನ್ನ ಹಾಕಿದ್ರಲ್ಲ ಇಬ್ರು, ಅವರೊಂದು ಹಿಡ್ಕೊಟ್ಟವ್ರು ಯಾರು ಹೇಳಿ?
ನಿಮಗೆ ಕೈ ಮುಗಿತೀನಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ರೀ, ನಾನೇನ್ರಿ ತಪ್ಪು ಮಾಡಿದ್ದೀನಿ? ನನ್ನನ್ನು ಇಷ್ಟಪಟ್ಟು ತಾನೇ ನೀವು ಮದುವೆ ಆಗಿದ್ದು. ಈಗ ಯಾಕೆ ಹೀಗೆ ಮಾಡ್ತಿದ್ದೀರಾ? ಭುವನ್ ಆದ್ರೂ ಏನ್ ತಪ್ಪು ಮಾಡಿದಾನೆ? ನೀನೇ ಹೇಳು, ಯಾರನ್ನ ನಂಬಲಿ, ಏನ ನಂಬಲಿ? ನನ್ನ ಹತ್ರ ಇರೋದು ಒಂದೇ ಒಂದು ಫೋಟೋ. ಏನ್ ಮಾಡ್ಲಿ ನಾನು? ಇದನ್ನ ನೋಡ್ತಾ ನೋಡ್ತಾ ಒಂದೇ ನನ್ನ ಮಗ ಇರಬಹುದಾ ಅಂತ ಅನಿಸ್ತಾ ಇದೆ. ನಾನು ಏನು ಮಾಡಲಿ? ಮಗ, ಹೇಗಾದರೂ ಮಾಡಿ, ಏನಾದರೂ ಮಾಡಿ ಒಂದು ದಾರಿ ತೋರಿಸಮ್ಮ, ದಾರಿ ತೋರಿಸು. ಅಂದ್ರೆ ಅಂದ್ರೆ ಭುವನ್ ಭುವನೇ ನನ್ನ ಮಗ, ಭುವನೇ ನಮ್ಮ ಕರಳು ಬಳ್ಳಿನ ನಿಜಾನ? ನೋಡುದೇ ಬೇರೆ, ಅರ್ಥ ಆಗುದೇ ಬೇರೆ, ಗಮನಿಸದೆ ಬೇರೆ, ಅನುಭವವೇ ಬೇರೆ. ನಿನಗೆಲ್ಲ ಕಾಣ್ತಾ ಇದೆ, ಅರ್ಥ ಆಗ್ತಾ ಇಲ್ಲ. ಅನುಭವಿಸ್ತಾ ಇದೆಯಾ, ಗಮನಿಸ್ತಾ ಇಲ್ಲ. ನಿನ್ನ ಕರಳ ಬಳ್ಳಿ ನಿನ್ನ ಕಾಲಿಗೆ ಸುತ್ತಿಕೊಂಡು ನಿನ್ನ ಬಳಿಯೇ ಇದೆ. ವಿಪ್ಲವ ವಿರೋಧಿಗಳಿಂದ ನಿನ್ನನ್ನು ಕಾಪಾಡ್ತಿದೆ. ಅಂತಿಂದ ಬಂದ ಅಲ್ಲ ಇದು, ತಾನಾಗಿಯೇ ಬಂದು ಹಬ್ಬಿಕೊಂಡ ಅನುಬಂಧ ಇದು. ಕೋಲ ಹೇಳಿದ ಮಾತು ನಿಜ. ಕಾಲಿಗೆ ತೊಡರ್ಕೊಳ್ತಾ ಇರೋ ಕರಡು ಬಳ್ಳಿ ಅವನೇ. ಹೌದು, ನಿಜ. ಅವತ್ತಿನಿಂದನೇ ಭುವನ್ ನನಗೆ ಹೆಚ್ಚು ಹೆಚ್ಚು ಹತ್ರ ಆಗೋದಕ್ಕೆ ಶುರುವಾಗಿತ್ತು. ಭುವನೇ ನಮ್ಮ ಕರಡು ಬಳ್ಳಿ. ಭುವನ್ 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 ಕಂದ, ಎಷ್ಟು ದಿವಸ ಕಣ್ಣೆದುರಿಗೆ ಇದ್ರು ನಿನ್ನ ಕುರ್ತಿರ್ಲಿಲ್ವಲ್ಲೋ ನಾನು, ಕುರ್ತಿರ್ಲಿಲ್ವಲ್ಲೋ ನಾನು. ಯಾರೋ ಮಗ ಅಲ್ಲದೆ ಇರೋನ್ನ ಮಗ ಅಂತ ಒಪ್ಕೊಂಡ್ಬಿಟ್ನಲ್ಲೋ, ಮಗ ಅಂತ ಒಪ್ಕೊಂಡ್ಬಿಟ್ನಲ್ಲೋ. ಎಂತ ಪಾಪಿ ನಾನು, ಎಂತ ಪಾಪಿ ನಾನು. ಅಲ್ಲ, ಕನಿಷ್ಠ ನನಗೆ ಎದೆ ಬಡಿತ ಆದ್ರೂ ಅರ್ಥ ಮಾಡಿಸ್ಬೋದಿತ್ತಲ್ಲ. ಕಳ್ಳ ಯಾರೋ ನಿನ್ನ ಮಗ ಅಲ್ಲ, ಭುವನ್ ನಿನ್ನ ಮಗ ಅಂತ ಅರ್ಥ ಆಗ್ಬೇಕಾಗಿತ್ತಲ್ವಾ? ದೇವ್ರೇ ದೇವ್ರೇ, ಭುವನ್ ಹೇಗೆಲ್ಲ ನಡೆಸ್ಕೊಂಡ್ಬಿಟ್ನು ನಿನ್ನ, ಹೇಗೆಲ್ಲ ನಡೆಸ್ಕೊಂಡ್ಬಿಟ್ನು. ಮನೆ ಆಳ್ಗಿಂತ ಹೆಚ್ಚಾಗಿ ದುಡ್ದಲ್ಲೋ, ಹೆಚ್ಚಾಗಿ ದುಡ್ದಲ್ಲೋ. ಎಂಥ ಪಾಪಿನೋ ನಾನು.
ದೇವ್ರೆ, ಈ ಭುವನ್ ನಿನ್ನ ಮಗ ಅಲ್ಲ ಅಂತ ಮಾತ್ರ ಹೇಳ್ಬೇಡಪ್ಪ. ಅಪ್ಪಾಜಿ, ಬಾಮ್. ಪರವಾಗಿಲ್ಲ ಅಪ್ಪಾಜಿ. ನೀವು ನಿಮ್ಮ ಕುಟುಂಬದ ಜೊತೆ ಯಾವುದೋ ಲೋಕದಲ್ಲಿ ಮುಳುಗೋಗಿದ್ರಿ. ನಾನು ನಿಮ್ಮನ್ನ ವಾಪಸ್ ಈ ಲೋಕಕ್ಕೆ ಎಳ್ಕೊಂಬಂದ್ಬಿಟ್ಟೆ. ಕ್ಷಮಿಸಿ ನನ್ನ. ಯಾವ ಕುಟುಂಬ? ಯಾರ ಕುಟುಂಬನಮ್ಮ? ಇನ್ನೂ ಆ ಫೋಟೋನ ಮುಚ್ಚಿಡೋ ಅಗತ್ಯ ಇಲ್ಲ ಬಿಡಿ ಅಪ್ಪಾಜಿ. ಭುವನ್ ರೂಮಿಂದ ಫೋಟೋನ ತಂದಿದ್ದು ನೀವೇ ಅಂತ ನನಗೆ ಗೊತ್ತು. ದೇವರು ಎಲ್ಲರಿಗೂ ಕಣ್ಣು ಕಟ್ಟಿ ಕಣ್ಣ ಮುಚ್ಚಲೆ ಆಡಕ್ಕೆ ಬಿಟ್ಬಿಡ್ತಾನೆ ಅಲ್ವಾ ಅಪ್ಪಾಜಿ? ಹುಡ್ಕೋರ್ಗೂ ಕಣ್ಣು ಕಾಣಿಸ್ಬಾರ್ದು, ಬಚ್ಚಿಟ್ಕೊಂಡಿರೋರ್ಗೂ ಕಣ್ಣು ಕಾಣಿಸ್ಬಾರ್ದು ಅಲ್ವಾ? ಯಾರು ಯಾರನ್ನ ಆಟ ಆಡಿಸ್ತಾರೋ ಗೊತ್ತಿಲ್ಲಮ್ಮ. ಆದರೆ ವಿಧಿ ಆಡಿಸ್ತಾ ಇರೋ ಚದುರಂಗದ ಆಟದಲ್ಲಿ ನಾನಂತೂ ವಿಪರೀತ ಏಟಾಗಿರೋ ಕಾಲ ಹಾಳಾಗ್ಬಿಟ್ಟಿದ್ದೀನಿ. ಅಲ್ಲಮ್ಮ, ನನಗೊಂದು ಅನುಮಾನ. ನನ್ನ ಹೆಂಡತಿ ಫೋಟೋ ಭುವನ್ ರೂಮಲ್ಲಿ ಹೇಗೆ ಬಂತು ಅಂತೇಳಿ. ಎಲ್ಲದಕ್ಕೂ ಕಾಲ ಕೂಡ್ ಬರಬೇಕು ಅನ್ನೋದು ಇದಕ್ಕೇನೆ ನೋಡಿ. ಇನ್ನು ಮೇಲೆ ನಿಮಗೆ ಯಾವುದೇ ಗೊಂದಲಗಳು ಇರೋದಿಲ್ಲ ಅಪ್ಪಾಜಿ. ನಿಮ್ಮ ಕಣ್ಣು ಸುತ್ತ ಕಾಲಿನ ಅತ್ತ ಇತ್ತ ಸುಳಿದಾಡ್ತಾ ಇರೋ ಕರುಳು ಬಳ್ಳಿ ಇನ್ನು ಯಾರೂ ಅಲ್ಲ, ಇದೇ ಭುವನ್ ಅಪ್ಪಾಜಿ. ನಿಮ್ಮ ಮಗ ಮತ್ಯಾರೂ ಅಲ್ಲ, ಇದೇ ಭುವನ್ ಅಪ್ಪಾಜಿ. ನನ್ನ ಮಗ ಇದ್ದ ಹಾಗೆ. ಭುವನ್, ನಿಮ್ಮ ಅಜ್ಜಿ ಹೆಸರೇನು? ಭುವನೇಶ್ವರಿ ಅಂತ. ನೀನ್ ನನ್ನ ಮಗನೇ ಆಗಿದ್ರೆ ಈ ಅಪ್ಪ ಮಗನ ಒಟ್ಟಿಗೆ ನೋಡೋದೇ ಒಂಥರ ಖುಷಿ. ಆಗ್ತಿಲ್ಲ ಅಲ್ವಾ ಅಪ್ಪಾಜಿ? ಶ್ರದ್ಧಾ, ಆದರೆ ಗೀದ್ರೆಲ್ಲ ಏನೂ ಅಲ್ಲ. ನಿಮ್ಮ ರಕ್ತ, ನಿಮ್ಮ ವಂಶವಾಹಿನ ಮೈದುಬ್ಕೊಂಡು ಹುಟ್ಟಿರೋ ಭುವನ್, ನಿಮ್ಮ ಮಗ ಭುವನ್, ಇದೇ ಭುವನ್. ಇಷ್ಟು ವರ್ಷ ನಿಮ್ಮನ್ನು ಕಾಯಿಸಿದ್ದು ಮತ್ತಿನ್ಯಾರೂ ಅಲ್ಲ, ಇದೇ ಭುವನ್.
ಇನ್ನೂ ಒಂದ್ಸಲ ಮೋಸ ಹೋಗ್ಬೇಕ ನಾನು. ಯಾವುದನ್ನ ನಂಬಬೇಕು, ಯಾವುದನ್ನ ಬಿಡಬೇಕು, ಒಂದು ಅರ್ಥ ಆಗ್ತಾನೆ ಇಲ್ಲ ನನಗೆ. ಅದು ಹಾಗೇನೆ ಅಪ್ಪಾಜಿ. ಒಂದ್ಸಲ ನಂಬಿಕೆಗೆ ದ್ರೋಹ ಆದಮೇಲೆ ಮತ್ತೆ ನಿಜವಾದ ವಿಷಯಗಳನ್ನು ನಂಬೋದು ಕಷ್ಟ ಆಗಿ ಹೋಗುತ್ತೆ. ನಿಮಗೀಗ ಆಗ್ತಿರೋದು ಅದೇನೆ. ಆದರೆ ಇನ್ನು ಮುಂದೆ ಯಾವ ಅನುಮಾನನೂ ಬೇಡ ಅಪ್ಪಾಜಿ. ನಿಮ್ಮ ಈ ಮಗಳನ್ನು ನಂಬಿ. ಭುವನ್ ನಿಮ್ಮ ನಿಜವಾದ ಮಗ. ಮತ್ತೆ ಯಾಕೆ ನನ್ನ ಮಗ ನನ್ನಿಂದ ಇಷ್ಟು ದೂರ ಇದ್ದಾನೆ? ಇಷ್ಟು ಹತ್ತಿರದಲ್ಲೇ ಇದ್ರು ನನ್ನನ್ನು ಅಪ್ಪ ಅಂತ ಯಾಕೆ ಕರೀತಾ ಇಲ್ಲಮ್ಮ? ಏನು ಯೋಚನೆ ಮಾಡ್ತಾ ಇದ್ದೆ? ದನಗಳೇ, ಅದು ನನ್ನ ಹಾ ಭುವನ್, ನಿಮ್ಮಮ್ಮ ಸಿಕ್ಬಿಟ್ರು. ದನಗಳೇ, ಇದೆಲ್ಲಿತ್ತು? ಎಷ್ಟು ಹುಡುಕಾಡ್ಬಿಟ್ಟೆ ಗೊತ್ತಾ? ಅರ್ಧ ಜೀವ ಆಗೋಗಿತ್ತು. ಹಾ ಭುವನ್, ನಿನ್ನ ಅರ್ಧ ಜೀವ ನನ್ನ ಹತ್ರ ಇತ್ತು. ಇದು ನೀವು ತಗೊಂಡು ಹೋಗಿದ್ರಾ? ಅಲ್ಲ ಭುವನ್, ಇಂಥ ವಸ್ತುಗಳನ್ನೆಲ್ಲ ಜೋಪಾನವಾಗಿ ಇಟ್ಕೋಬೇಕಲ್ವ? ರೂಮ್ ಬಾಗಿಲನ್ನ ಹಾಗೆಲ್ಲ ತೆಗೆದಿಟ್ಟು ಹೋಗ್ತಾರ? ಅದು ಹೇಗಪ್ಪ, ನನ್ನ ಕಪಾಟ್ನಲ್ಲಿತ್ತು. ಅಲ್ಲೇನೋ ಹುಡುಕ್ತಾ ಇದ್ದೆ, ಆಗ ನನ್ನ ಕಣ್ಣಿಗೆ ಬಿತ್ತು. ಗಮನಿಸಿ ನೋಡಿದರೆ ಅರೆ, ನಮ್ಮ ಭುವನ್ ಹೋಲಿಕೆ ಇದೆಯಲ್ಲ ಅಂತ ಅನಿಸ್ತು. ಆಗ ನನಗೆ ಖಾತ್ರಿ ಆಯಿತು ಇದ್ದಿಂದೆ ಅಂತೇಳಿ. ನಿಮಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ದನಗಳೇ. ನನ್ನ ದೇಹದ ಯಾವುದೋ ಭಾಗ ಕಳೆದು ಹೋದಾಗಿತ್ತು. ಇದಕ್ಕೋಸ್ಕರ ಪಚ್ಚಿ, ಸವಿತಾ, ಶ್ರದ್ಧಾ ಮೇಡಮ್ ಮೇಲೆ ಎಲ್ಲರ ಮೇಲೂ ರೇಗಾಡ್ಬಿಟ್ಟೆ. ಗೊತ್ತು ಭುವನ್. ಗೊತ್ತಾ? ಅದೇ ಗೊತ್ತು. ಅಂದರೆ ಅದು ಅದೇ ನೀನು ಮಂಕಾಗಿದ್ದಲ್ಲ, ಹಾಗಾಗಿ ಅದರಿಂದ ಗೊತ್ತಾಯ್ತು ಅಂತ ಹೇಳಿದೆ. ನಾನು ನಂಬೋ ಮೊದಲನೇ ದೇವರು, ಎಲ್ರಿಗಿಂತ ದೊಡ್ಡ ದೇವರು ನಮ್ಮಮ್ಮ ತಿರುಗಡೆ. ಅವರಿಲ್ಲದೆ ನಾನಿಲ್ಲ. ಹೌದು ಕಣ, ಎಲ್ರಿಗೂ ಅವರಮ್ಮನೇ ಮೊದಲನೇ ದೇವರು. ಭುವನ್, ನಿಮ್ಮಮ್ಮ ತುಂಬ ಲಕ್ಷಣವಾಗಿದ್ದಾರೆ. ಅದು ಸರಿ, ಫೋಟೋದಲ್ಲಿ ಅಪ್ಪ ಯಾಕಿಲ್ಲ?
ನನ್ನ ತಾಯಿನ ನಡು ಬಿದ್ದಿಲ್ ಬಿಟ್ಟು ಹೋದಂತ ರಾಕ್ಷಸ ಅವನು. ದೇವ್ರ ಫೋಟೋ ಪಕ್ಕದಲ್ಲಿ ದೇವದ ಫೋಟೋ ಯಾರಾದ್ರೂ ಇಡ್ತಾರ? ಅದಕ್ಕೆ ಯಾಕೆ ಫೋಟೋ ಇಲ್ಲ? ಅಲ್ಲ ಭುವನ್, ಇನ್ನೂ ನಿನ್ನ ದ್ವೇಷ ತೀರಿಲ್ವಾ? ಇಷ್ಟು ವರ್ಷ ನಾನು ದ್ವೇಷಿಸಿದ್ದು ಸಾಕು ಅಂತ ನಿನಗೆ ಅನ್ನಿಸ್ತಾ ಇಲ್ವಾ? ಅಥವಾ ಅವನ್ನ ಕ್ಷಮಿಸ್ಬೇಕು ಅಂತ ನಿನಗೆ ಅನ್ನಿಸ್ತಾ ಇಲ್ವಾ? ಅಲ್ಲ, ಈ ಪ್ಯಾಂಟ್ ಒಳಗೆ ಯಾರ ಹುಳಗೆಳೆ ಬಿಟ್ರ ಅಂತ ಅಂತೇಳಿ ಒಬ್ಬನೇ ನಕ್ಕೊಂಬತ್ತಿದ್ದಿಲ್ಲ. ಎಂತ ವಿಷಯ? ಬಚ್ಚಿ, ಹಾಂ, ಇವತ್ತು ನೀನೇನು ಬೇಕಾದರೂ ಹೇಳ. ಹಾಂ, ನಾನು ನಿನಗೇನು ಹೇಳಲ್ಲ. ತುಂಬ ಖುಷಿಯಾಗಿದೆ ಕಣ ಇವತ್ತು. ಗೊತ್ತಾಯ್ತು ಬಿಡು ಮಾರೇ, ನೀನು ಒಬ್ಬೊಬ್ಬನೇ ನಕ್ಕೊಂಡು ಹೋಗ್ಬೇಕಾದ್ರೆ ನಿಂಗೆ ಮಂಡಿ ಪೂರ ಹಾಳಾಯ್ತು ಅಂದೇಳಿ. ಅಲ್ಲ, ಈ ಪ್ಯಾಂಟಂಗೆ ಹುಳ ಗಿಳ ಅಂತ ಇದ್ರೆ ತೆಕ್ಕ ಮರೆಯ. ಅದು ಮೊದಲಿಗೆಲ್ಲ ಹುಳ ಒಂದೊಮ್ಮೆ ಅಂತೇಳಿ ಕಚ್ಚುಗುಳಿ ಕೊಡ್ತಾ ಇರ್ತ. ಅದಕ್ಕೆ ಒಂಚೂರು ಪ್ರೀತಿ ಜಾಸ್ತಿ ಆದರೆ ಸಮ್ಮ ಕಚ್ತ. ಆಮೇಲೆ ಏಯ್ ನಿಲ್ಸೋ ಮಾರಾಯ, ನೀನು ಆಮೇಲೆ ನಿನ್ನ ಕತೆ ಆಮೇಲೆ ಇಟ್ಕೋ. ನಾನು ಪ್ಯಾಂಟಲ್ಲಿ ಯಾವ ಹುಳನೂ ಸೇರ್ಕೊಂಡಿಲ್ಲ, ಮಣ್ಣು ಸೇರ್ಕೊಂಡಿಲ್ಲ. ನಾನು ನಿನ್ನ ಹತ್ರ ಸಾರಿ ಕೇಳಬೇಕು. ಅಲ್ಲ, ಕ್ಷಮೆ ಕೇಳ ಅಂತ ತಪ್ಪು ನೀ ಎಂತ ಮಾಡಿದ್ದೆ? ಫಸ್ಟ್ ತಪ್ಪು ಎಂತ ಅಂತ ಹೇಳು, ಆಮೇಲೆ ಕ್ಷಮೆ ಮಾತಿರಲಿ. ಶ್ರದ್ಧಾ ಮೇಡಮ್ ತಂಟೆಗೆ ಏನಾದರೂ ಮಾತಾಡ್ತಾರೆ ಬರೀ ಅದೇ ವಿಷಯನಾ? ಹಾಂ, ಫೋಟೋ ಕಳೆದಾಕಿದ್ದಕ್ಕೆ ನಿನ್ನ ಮೇಲೆ ಎಗರಾಡದ್ನಲ್ಲ, ಅದಕ್ಕೋಸ್ಕರ ಸಾರಿ ಕೇಳಕ್ಕೆ ಬಂದೆ. ಕಾಳಕೊಂಡಿದ್ದು ನೀನು ನನಗೆ ಬೈಯುವುದಾ? ಇಲ್ಲ ಕಣ, ಅದೆಲ್ಲೋ ಹೇಗೋ ದನಿಗಳ ಕೈಗೆ ಸಿಕ್ಬಿಟ್ಟಿದೆ. ಅವ್ರು ವಾಪಸ್ ತಂದುಕೊಟ್ರು, ನಾನು ಸುಮ್ಮನೆ ನಿನಗೆ ಬೈದ್ಬಿಟ್ನಲ್ಲ, ಸಾರಿ ಕೇಳೋಣ ಅಂತ. ಸಾರಿ ಬಚ್ಚಿ. ಇರಲಿ ಬಿಡು ಮಾರೆ, ಈ ಮನೇಲಿ ಬೈಸ್ಕೊಂಬಿಪ್ಪದು ನಾನು ಒಬ್ಬನೇ ಅಲ್ಲ. ನೀನು ನನ್ನ ಕಾಲಿಗೆ ಬಿದ್ದು ಕೇಳ್ಕೊಂಡೆ ಅಂತೇಳಿ ನಾನು ನಿನ್ನ ಕ್ಷಮಿಸಿದ್ದೆ. ಹಾಂ ಬಿಡು, ಬಿಟ್ಟಿದ್ದೆ. ಓ, ನೀನು ಬಂದ್ಯಾ? ಸಾರಿ ಸವಿತಾ, ಆ ಫೋಟೋ ಕಳೆದಾಕಿದ್ದಕ್ಕೆ ನಿನ್ನ ಮೇಲೆ ನಾನು ರೇಗ್ಬಿಟ್ಟಿದ್ದೆ. ಫೋಟೋ ಸಿಕ್ತು. ವಾಯ್ ಎಂತ ಮರ್ರೆ ಸಾರಿ ಕೇಂತ್ರಿ, ನಂಗೆ ಬೊಯ್ಯುಕ್ಕೆ ಹೊಡುಕ್ಕೆ ಕೊಂದಾಕಕ್ಕೂ ನಿಮ್ಗೆ ಹಕ್ಕಿತ್ತು ಗೊತ್ತಿತ್ತಾ? ಏಯ್, ಅದಕ್ಕೆ ನಾ ಇದ್ದೆ ಅಲ್ದ? ಹೇಳು, ಯಾವಾಗ ಕೊಲ್ಲಬೇಕು ಅಂತೇಳಿ ಬಂದು ಕೊಲ್ತೆ. ಹಲೋ ಹಲೋ, ಕೊಲ್ಲೋ ಮತ್ತೆ ಯಾಕೆ ಇವಾಗ? ಹಾಂ, ನೀವಿಬ್ರು 100 ಕಾಲ ಸಂತೋಷವಾಗಿ ಅನ್ಯೋನ್ಯವಾಗಿರ್ಬೇಕು. ಓಯ್ ರಾಜ್ಕುಮಾರ, ಎಂತ ನಿಮ್ ಫೋಟೋ ಸಿಕ್ಕದ ಖುಷಿಗೆ ನಮ್ಗೆ ಶಾಪ್ ಆಗ್ತಿದ್ರ್ಯಾ? ಹಾ, ಹೌದು, ಇದು ಶಾಪೇ ಸೈ. ಅಲ್ಲ, ಈ ಮಾರಿ ಒಟ್ಟಿಗೆ 100 ಕಾಲ ಚೆನ್ನಾಗಿ ಬದುಕು ಅಂತ ಹೇಳ್ತಿಲ್ಲ ಮರೆಯ. ಶ್ರದ್ಧಾ ಮೇಡಮ್ ನನಗೋಸ್ಕರ ಕಾಯ್ತಿದ್ದು ಗೊತ್ತಿಲ್ಲ ನನಗೆ, ಮರ್ತ್ಬಿಟ್ಯಾ? ಹೌದೌದು, 100 ಕಾಲ ನಾನು ನೀವು ಜೊತೆಗೆ ಬಾಳ್ಕಲ್ಲ, ಹಂಗನಲ್ಲಿ ಆಶೀರ್ವಾದ ಮಾಡಿ ಕಂಬ. ಏಯ್ ಸವಿತಾ, ನನಗೆ ಮದುವೆ ಆಗಿದೆ ಅಂತ ಗೊತ್ತಿಲ್ವಾ ನಿನಗೆ? ಅಯ್ಯೋ ಮದಿ ಅಂಬ್ರು ಮದಿ, ಎಂದಕ್ಕಿನ್ನು ಸುಳ್ಳು ಸಾಧಿಸ್ತೀರಿ ನೀವು? ಆ ಊದುರ್ಗಿ ಕೋರ್ಟ್ ಆಯ್ತಲ್ಲ, ಇನ್ನೆಂತ ಮದಿ ಅಂಬ್ರು ಮದಿ. ಅವಳು ಹೆಂಡತಿ ಅಲ್ಲ ನಳಿ ಗೊತ್ತಾಯ್ತಲ್ಲ, ಮತ್ತೆಂತ? ಅವಳು ನನ್ನ ಹೆಂಡತಿ ಅಲ್ಲ, ನನ್ನ ಹೆಂಡತಿ ಸಿಟಿಲಿದ್ದಾಳೆ. ಮುಂದಿನ ಸಲ ಸಿಟಿಗೆ ಹೋದಾಗ ಅವಳ ಫೋಟೋ ತಗೊಂಬರ್ತೀನಿ. ರಾಮ ರಾಮ, ಇದೆಲ್ಲ ನಾನು ನಂಬುದಿಲ್ಲ. ನೀವು ಬರೀ ಸುಳ್ಳೇ ಹೇಳ್ತೀರಿ. ನಾನೊಂದು ದೂರ ಮಾಡ್ಕೊಂಡಲ್ಲಿ ಸುಳ್ಳು ಹೇಳ್ತೀರಿ ನೀವು. ಹೌದಾ ಬೋನಾ? ಏ, ನೀನು ನಮ್ಮ ಕೂಸಿಗೆ ಮೋಸ ಮಾಡಬೇಡ ಮಾರ್ಯ. ಅಲ್ಲ, ನಾನೇನೋ ಶ್ರದ್ಧಾ ಮೇಡಮ್ ಮೊಟ್ಟೆಗೆ ಹೋತೆ, ನೀನು ಹಿಂಗೆ ಕೈ ಬಿಟ್ರೆ ಅವಳು ಒಂಟಿ ಆಗೋಗ್ಲಿ ಮರ್ಯ. ಬೋನಾ, ಅವಳು ಕೈ ಬಿಡ್ಬೇಡ ಮರ್ಯ, ಅವಳು ಕೈ ಬಿಡ್ಬೇಡ ಬೋನಾ.
ಇಲ್ಲ, ಅವಳು ನನ್ನ ಹೆಂಡತಿ. ಅವಳು ನಾನು ಮೋಸ ಮಾಡೋಕ್ಕಾಗತ್ತಾ? ಹಾಂ, ನೋಡು, ಕಟ್ಕೊಂಡಿರೋ ಹೆಂಡತಿಗೆ ಮೋಸ ಮಾಡಿದ್ರೆ ಕಾನೂನು ಅಷ್ಟೇ ಶಿಕ್ಷೆ ಕೊಡಲ್ಲ, ಮೇಲ್ಗಡೆ ಇರ್ತಾನಲ್ಲ ದೇವರು, ಅವನೂ ಶಿಕ್ಷೆ ಕೊಡ್ತಾನೆ. ಹಾಂ, ಬರಲಾ? ಕೆಲಸ ಇದೆ. ಪಾ ಎಂತ ಗಂಡನ ಕಟ್ಕೊಳಕ್ ಹೊರಟಿದ್ದೆ ಮಾರೈತಿ ನೀನು. ಅಲ್ಲ ಇವ ಹೋದಲ್ಲ ತಂದೊಂದು ಖಾತೆ ಇರಲಿ ಅಂತ ಹಿಂಗೆ ತೆಗೆದಿರ್ತನಲ್ಲ. ಎಷ್ಟು ಜನ ಹೇಳ್ತಿರೋ ಏನೋ ಅವನಿಗೆ. ಏಯ್ ಅವ್ರ ಬಗ್ಗೆ ಮಾತಾಡಬೇಡ ನೀನು. ನಿಂಗೂ ಒಂದ್ ಮದಿ ಐತಲ್ಲ, ನೀ ಅಂತ ಕಟ್ಟಿ ಕೊಡ್ದಾಕಿದ್ಯ ಬೇಕು. ಜಾಸ್ತಿ ಮದಿ ಹಬ್ಬಕ್ಕೂ ಒಂದು ಯೋಗ್ಯತೆ ಬೇಕು, ಗೊತ್ತಾಯ್ತಾ? ಸಾಯ್ಬೇಡ. ಅಪ್ಪ ಎಂತ ಮರೆ, ಹಳ್ಳಕ್ಕೆ ಬಿದ್ದಿದ್ದು ಸಾಲ ಅಂತೇಳಿ ಮತ್ತೆ ಹಳ್ಳಕ್ಕೆ ಬಿಡಿಸ್ಲಿ ಹೇಳು. ಅಲ್ಲ ಇವಳಿಗೆ ಮೋಸ ಹಾಪಕ್ಕಾಗ ಅಂಥೇಳಿ ನಾನು ಮುತುವರ್ಜಿ ವಹಿಸಿದ್ರೆ ನನ್ನ ಹಳ್ಳಕ್ಕೆ ತಳ್ಕ ಮಾಡ್ತೇನೆ ನಿನಗೆ.